ಎಲ್ರಿಗೂ ಹಾಯ್, ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಫಸ್ಟ್ ಥಿಂಗ್ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಮತ್ತು ಯಾರಿಗೆ ಅಂತ ಹೇಳ್ತೀನಿ. ನಾನು ಕೆಲವು ದಿನಗಳಿಂದ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಚಿಕ್ಕಮಗಳೂರಿನ ಆಶಾದೀಪ ಅಂತ ಒಂದು ಆಶ್ರಮದ ಬಗ್ಗೆ ವಿಡಿಯೋ ಮಾಡಾಕಿದ್ದೆ. ಆ ಆಶಾದೀಪ ಆಶ್ರಮದಲ್ಲಿ 10ರಿಂದ 15 ಜನ ಅಂಗವಿಕಲ ಮಕ್ಕಳುಗಳಿದ್ದಾರೆ. ಆ ಆಶ್ರಮದಲ್ಲಿ ಇರೋರೆಲ್ಲ ಹೆಣ್ಮಕ್ಳಾಗಿದ್ದು ಅಲ್ಲಿ ಕೆಲವು ಅವಶ್ಯಕತೆಗಳ ಅಗತ್ಯ ಇತ್ತು. ಆ ಆಶ್ರಮದಲ್ಲಿ ಸೋಲಾರ್ ಆಗಲಿ ಅಥವಾ ಗೀಸರ್ ಆಗಲಿ ಇರಲಿಲ್ಲ. ಮಕ್ಕಳು ಸ್ನಾನ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನಾನು ಮತ್ತು ನಂತರ ತುಂಬ ಜನ ಸೋಲಾರ್ಗೆ ಯಾರಾದ್ರೂ ಸಹಾಯ ಮಾಡಿ ಅಂತ ವಿಡಿಯೋಸ್ ಮಾಡಿ ಹಾಕಿದ್ವಿ. ಆ ವಿಡಿಯೋನ ನೋಡಿದಂತಹ ಬೆಂಗಳೂರಿನ ಒಂದು ದಂಪತಿಗಳು ಬಂದು ಆಶ್ರಮಕ್ಕೆ ಸೋಲಾರ್ ಮತ್ತೆ ಗೀಸರ್ ಎರಡನ್ನೂ ಹಾಕ್ಸಿ ಹೋಗಿದಾರಂತ. ಈ ವಿಷಯನ ಕೇಳಿ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಾಗೆ ವಿಡಿಯೋಸ್ ನೋಡಿದಂತಹ ಕೆಲವು ಜನರು ಅವ್ರ ಹೊಲಗದ್ದೆಯಲ್ಲೇ ಬೆಳೆದಂತಹ ಕೆಲವು ತರಕಾರಿಗಳಾಗಿರ್ಲಿ ಅಥವಾ ಬೇಳೆಕಾಳುಗಳು ಹಾಗೆ ಸೊಪ್ಪುಗಳನ್ನೆಲ್ಲ ತಗೊಂಡು ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ರು ಒಳ್ಳೆಯವ್ರೆ, ಒಳ್ಳೇದ್ ಮಾಡೋ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಅವ್ರದ್ದೇ ಆದ ಫ್ಯಾಮಿಲಿ ಟೆನ್ಷನ್ಸ್ಗಳಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಹಾಗಾಗಿ ಆ ಟೆನ್ಷನಲ್ಲಿ ಒಳ್ಳೇದು ಮಾಡೋದನ್ನ ಮರ್ತ್ಬಿಟ್ಟಿರ್ತಾರೆ ಅಷ್ಟೇ. ಮತ್ತೆ ನಾನು ನನ್ನ ಟೀಮ್ ಆಗಾಗ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಆಶ್ರಮಕ್ಕೆ ಬೇಕಾದಂತಹ ಕೆಲವು ನಮ್ಮ ಕೈಲಾದಂತಹ ಸಹಾಯನ ಮಾಡ್ತಾ ಇರ್ತೀವಿ. ಜೊತೆಗೆ ಮಕ್ಕಳ ಆರೋಗ್ಯ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ದೇವ್ರ ಹತ್ರ ಪ್ರಾರ್ಥನೆ ಕೂಡ ಮಾಡ್ಬರ್ತೀವಿ. ಮಕ್ಕಳ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿದೆಯಂತೆ. ಈಗೀಗ ಮೆಡಿಸಿನ್ಸ್ಗಳ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರಲ್ಲೇ ಗೊತ್ತಾಗುತ್ತೆ ಒಳ್ಳೆ ಮನ್ಸಿರೋರು ಸಹಾಯ ಮಾಡಿದ್ರೆ ಮಕ್ಕಳುಗಳು ನೋಡಿ ಎಷ್ಟು ಖುಷಿಯಾಗಿ ಸಂತೋಷವಾಗಿ ಇರ್ತಾರೆ ಅಂತ. ನಿಮ್ಮಲ್ಲಿ ಯಾರಿಗಾದ್ರೂ ಸಹಾಯ ಮಾಡೋ ಮನ್ಸಿದ್ರೆ ಇಂತಹ ಮಕ್ಕಳಿಗೋಸ್ಕರ ಸಹಾಯ ಮಾಡಿ. ಯಾಕೆ ಅಂತಂದ್ರೆ ಈ ಮಕ್ಕಳು ಸಹಾಯನ ತಗೊಂಡ್ಮೇಲೆ ನೀವು ನಿಮ್ಮ ಇಡೀ ಕುಟುಂಬ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಒಂದು ಪ್ರಾರ್ಥನೆ ಸಾಕು, ತಲಾಂತರದವರೆಗೂ ಆ ಆಶೀರ್ವಾದ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೀಗೆ ಹೇಳಿ ಇಂತಹ ಮಕ್ಕಳಿಗೆ ಸಹಾಯ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳದೆ ಇರೋಕ್ಕಾಗುತ್ತೆ? ಇದುವರೆಗೂ ಯಾರೆಲ್ಲ ಸಹಾಯ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಆದರೆ ಬೆಂಗಳೂರಿನ ದಂಪತಿಗಳಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಹಾಗೆ ಮಕ್ಕಳಿಗಾಗಿ ವೆಜಿಟೇಬಲ್ಸ್ ಆಗಿರಲಿ, ತರಕಾರಿಗಳು, ಬೇಳೆಕಾಳುಗಳಾಗಿರಲಿ ಅಥವಾ ಸೊಪ್ಪು ಏನೇ ಆದ್ರೂ ನಿಮ್ಮ ಕೈಲಿ ಏನೇನಾಗುತ್ತೋ ಎಷ್ಟೆಷ್ಟಾಗುತ್ತೋ ಅಷ್ಟನ್ನೇ ಸಹಾಯ ಮಾಡಿದಂತಹ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ದೇವರು ನಿಮಗೆಲ್ಲ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.